ಆಕೆ ಅತಿಲೋಕ ಸುಂದರಿ, ನೃತ್ಯದಲ್ಲೇ ನಾಟ್ಯ ಮಯೂರಿ. ಆಕೆಯ ಸೌಂದರ್ಯಕ್ಕೆ ದಾಸರಾಗಿದ್ರು ರಾಜ ಮಹಾರಾಜರು. ವೇಶ್ಯೆ ವೃತ್ತಿ ನಡೆಸುತ್ತಿದ್ದ ಆಕೆ ಬುದ್ಧನ ಅನುಯಾಯಿ ಆಗಿದ್ದೇಕೆ? ಸ್ತ್ರೀ ವ್ಯಾಮೋಹದಲ್ಲಿ ಮುಳುಗಿದವರೆಲ್ಲ ನೋಡಲೇಬೇಕು ಆ ಸುಂದರಿಯ ಕಹಾನಿ. ವೀಕ್ಷಕರೇ, ಮೋಹ ವ್ಯಾಮೋಹ ಸ್ತ್ರೀ ಪುರುಷರ ಪ್ರಧಾನ ಲಕ್ಷಣ. ಈ ವ್ಯಾಮೋಹಕ್ಕೆ ಸಿಲುಕಿಯೇ ಎಷ್ಟೋ ಯುವಕರು, ಮಧ್ಯ ವಯಸ್ಕರು, ಅಷ್ಟೇ ಯಾಕೆ ವೃದ್ಧರು ಸಹ ಮನಸ್ಸಿನ ನೆಮ್ಮದಿಯನ್ನ ಕಳೆದುಕೊಳ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಂತೂ ಸ್ತ್ರೀ ಪುರುಷರ ಲೈಂಗಿಕ ಹಿತಾಸಕ್ತಿಗಳು ತುಂಬಾನೇ ವಿಕೃತ ರೂಪವನ್ನ ಪಡೆದುಕೊಳ್ತಿರೋದು ಕಣ್ಮುಂದೆ ಕಾಣ್ತಿದೆ. ಮನಸ್ಸಿನ ನೆಮ್ಮದಿ ಹಾಳು ಮಾಡುವಂತಹ ಇಂತಹ ಭಾವನೆಗಳನ್ನ ಹಿಡಿತದಲ್ಲೇ ಇಟ್ಟುಕೊಳ್ಬೇಕಂದ್ರೆ ಬುದ್ಧನ ಕಾಲದಲ್ಲಿ ಘಟಿಸಿದಂತಹ ಅತಿಲೋಕ ಸುಂದರಿಯ ಈ ರೋಚಕ ಕಹಾನಿಯನ್ನ ನೀವು ತಿಳಿದುಕೊಳ್ಳಲೇಬೇಕು. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಕೆ ಬುದ್ಧನ ಕಾಲದಲ್ಲಿದ್ದ ಅತಿಲೋಕ ಸುಂದರಿ. ರಾಜ ಮಹಾರಾಜರೇ ಆಕೆಯ ಸೌಂದರ್ಯಕ್ಕೆ ದಾಸರಾಗ್ತಿದ್ರು. ಅಷ್ಟೇ ಅಲ್ಲ, ಇಡೀ ನಗರದ ಶ್ರೀಮಂತರೇ ಆಕೆಯ ಭವ್ಯ ಬಂಗಲೆ ಮುಂದೆ ನಿತ್ಯ ಕ್ಯೂ ನಿಲ್ತಿದ್ರು. ಯಾಕಂದ್ರೆ ಆಕೆ ಓರ್ವ ವೇಶ್ಯೆ. ಆದ್ರೆ ಅಂತಹ ವೇಶ್ಯೆ ಕೇವಲ 4 ತಿಂಗಳಲ್ಲೇ ಬುದ್ಧನ ಅನುಯಾಯಿ ಆದಳು. ತನ್ನೆಲ್ಲ ಸಂಪತ್ತನ್ನ ಬುದ್ಧ ಬೆಕ್ಕುಗಳ ಸಂಘಕ್ಕೆ ನೀಡಿ ತಾನೂ ಸಹ ಬುದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ಲು. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಭಗವಾನ್ ಬುದ್ಧ ಜೀವಿಸಿದ್ದ ಕಾಲಘಟ್ಟದಲ್ಲೇ ವೈಶಾಲಿ ಎಂಬ ನಗರದಲ್ಲಿ ಓರ್ವ ಅತಿಲೋಕ ಸುಂದರಿ ಇದ್ದಳು. ಆಕೆಯ ಹೆಸರು ಆಮ್ರಪಾಲಿ. ವೈಶಾಲಿ ನಗರವನ್ನ ವೇಸಾಲಿ ಅಂತಾನೂ ಕರೆಯಲಾಗ್ತಿತ್ತು. ಇನ್ನು ಈ ನಗರ ಇಂದಿನ ಬಿಹಾರ ರಾಜ್ಯದಲ್ಲಿತ್ತು. ಆ ರಾಜ್ಯದಲ್ಲಿ ಜೀವಿಸುತ್ತಿದ್ದ ಆ ಸುಂದರಿಯ ಸಾಂಗತ್ಯಕ್ಕಾಗಿ ರಾಜ ಮಹಾರಾಜರೇ ಕಾತುರದಿಂದ ಕಾಯ್ತಿದ್ರು. ಅಷ್ಟೇ ಅಲ್ಲ, ಆಕೆಯ ಭವ್ಯ ಬಂಗಲೆ ಮುಂದೆ ವೈಶಾಲಿ ನಗರದ ಅಗರ್ಭ ಶ್ರೀಮಂತರು ಕೂಡ ಆ ಸುಂದರಿಯನ್ನ ನೋಡಲು ನೂಕು ನುಗ್ಗಲಿನಂತೆ ಕಾಯುತ್ತಿದ್ರು. ಸೌಂದರ್ಯವತಿಯಾದ ಆಮ್ರಪಾಲಿ ನರ್ತಕಿ ಕೂಡ ಆಗಿದ್ದಳು. ಆಕೆಯ ನಾಟ್ಯವನ್ನ ಕಣ್ತುಂಬಿಕೊಳ್ಳಲು ರಾಜ ಮಹಾರಾಜರ ಆಸ್ಥಾನದಲ್ಲೂ ಮಂತ್ರಿಗಳು ಸದಾ ತವಕಿಸುತ್ತಿದ್ರು. ಅಂತಹ ಅಪರೂಪ ಲಾವಣ್ಯವತಿಯಾದ ಆಮ್ರಪಾಲಿಯ ಶ್ರೀಮಂತಿಕೆ ಕೂಡ ಇಡೀ ರಾಜ್ಯವನ್ನೇ ಕೊಂಡುಕೊಳ್ಳುವಷ್ಟಿತ್ತು. ಅಷ್ಟೊಂದು ಐಶ್ವರ್ಯವಿದ್ರೂ ಆಮ್ರಪಾಲಿಯ ಮನಸ್ಸಿನಲ್ಲಿ ಮಾತ್ರ ನೆಮ್ಮದಿ ಇರಲಿಲ್ಲ. ಯಾಕಂದ್ರೆ ಆಕೆಯನ್ನ ನೋಡುವ ಪ್ರತಿಪುರುಷನ ಕಣ್ಣಿನಲ್ಲೂ ಕೇವಲ ಮೋಹ, ವ್ಯಾಮೋಹ, ಕಾಮವೇ ಕಾಣ್ತಿತ್ತೇ ಹೊರತು ಆಮ್ರಪಾಲಿಯನ್ನ ಎಂದೂ ಸಹ ಓರ್ವ ಮಹಿಳೆಯಾಗಿ ಗೌರವ ಭಾವನೆಯಿಂದ ನೋಡುವ ಪುರುಷರು ಆಕೆಯ ಕಣ್ಣಿಗೆ ಬೀಳಲಿಲ್ಲ. ಅಂತಹ ಸಮಯದಲ್ಲೇ ಒಮ್ಮೆ ಆಮ್ರಪಾಲಿ ಆಶ್ಚರ್ಯಚಕಿತಗೊಳ್ಳುವಂತಹ ಘಟನೆ ನಡೆಯಿತು. ಅದಕ್ಕೆ ಕಾರಣವಾಗಿದ್ದೇ ಆ ನಗರಕ್ಕೆ ಭಗವಾನ್ ಬುದ್ಧನ ಜೊತೆ ಬಂದಿದ್ದ ಯುವ ಸನ್ಯಾಸಿ. ಬುದ್ಧ ವೈಶಾಲಿ ನಗರಕ್ಕೆ ಬಂದಾಗ ಆತನ ಜೊತೆ 100 ಅನುಯಾಯಿಗಳ ಜೊತೆ ಸನ್ಯಾಸಿಗಳು ಕೂಡ ಬಂದಿದ್ರು. ಅದರಲ್ಲಿದ್ದ ಯುವ ಸನ್ಯಾಸಿ ಓರ್ವ ಭವ್ಯ ಬಂಗಲೆ ಮೇಲಿದ್ದ ಆಮ್ರಪಾಲಿಯನ್ನ ನೋಡಿದ. ಹಾಗೆ ನೋಡಿದ ಆ ಯುವ ಸನ್ಯಾಸಿಯನ್ನ ಗಮನಿಸಿದ ಆಮ್ರಪಾಲಿ ಬೆಕ್ಕಸ ಬೆರಗಾದಳು. ತಕ್ಷಣವೇ ಬಂಗಲೆಯ ಮಹಡಿಯಿಂದ ಕೆಳಗಿಳಿದು ಬಂದು ಆ ಯುವ ಸನ್ಯಾಸಿಗೆ ತನ್ನ ಆತಿಥ್ಯವನ್ನ ಸ್ವೀಕರಿಸುವಂತೆ ಮನವಿ ಮಾಡಿದಳು. ಆಮ್ರಪಾಲಿಯ ಆತಿಥ್ಯವನ್ನ ಸ್ವೀಕರಿಸಲು ಹೋದ ಆ ಯುವ ಸನ್ಯಾಸಿ ಆಮ್ರಪಾಲಿಯನ್ನ ಓರ್ವ ಮಹಿಳೆಯಂತೆಯೇ ಗೌರವಾಭಾವದಿಂದ ಕಂಡ. ಅದನ್ನ ನೋಡಿದ ಆ ಸುಂದರಿಗೆ ಆ ಯುವ ಸನ್ಯಾಸಿ ಮೇಲೆ ಮತ್ತಷ್ಟು ಗೌರವ ಭಾವ ಮೂಡಿತು.
ಕೊನೆಗೆ ಆಮ್ರಪಾಲಿ, ತಾವು ಮಳೆಗಾಲದಲ್ಲಿ ಎಲ್ಲೂ ಹೋಗುವುದಿಲ್ಲ ಅಂತ ಕೇಳಿದ್ದೇನೆ. ಸದ್ಯ ಮಳೆಗಾಲ ಇರುವ ಕಾರಣ 4 ತಿಂಗಳು ನೀವು ನಮ್ಮ ಮನೆಯಲ್ಲೇ ಇದ್ದು ಆತಿಥ್ಯವನ್ನ ಸ್ವೀಕರಿಸಬೇಕು ಅಂತ ಮನವಿ ಮಾಡಿದ್ಲು. ಅದಕ್ಕೆ ಆ ಯುವ ಸನ್ಯಾಸಿ, ನಿಮ್ಮ ಮನವಿಯನ್ನ ನಾನು ಒಪ್ಪುವ ಮೊದಲು ನಮ್ಮ ಗುರುಗಳ ಅನುಮತಿ ಪಡೆಯಬೇಕು ಅಂತ ಹೇಳಿದ. ಆಮ್ರಪಾಲಿ ಮಾಡಿದಂತಹ ಮನವಿಯನ್ನ ಆ ಯುವ ಸನ್ಯಾಸಿ ಭಗವಾನ್ ಬುದ್ಧನ ಬಳಿ ಹೇಳಿದ. ಕೂಡಲೇ ಬುದ್ಧ ಆ ಯುವ ಸನ್ಯಾಸಿಗೆ ಆಮ್ರಪಾಲಿಯ ಮನೆಯಲ್ಲೇ 4 ತಿಂಗಳು ಉಳಿದುಕೊಳ್ಳಲು ಅನುಮತಿಯನ್ನ ನೀಡಿದ. ಅದರಂತೆಯೇ ಆ ಯುವ ಸನ್ಯಾಸಿ ಆಮ್ರಪಾಲಿಯ ಮನೆಯಲ್ಲೇ ಉಳಿದುಕೊಂಡ. ಇನ್ನು ಬುದ್ಧನ ಅನುಯಾಯಿ ಆಗಿದ್ದ ಆ ಯುವ ಸನ್ಯಾಸಿ ವೇಶ್ಯೆಯ ಮನೆಯಲ್ಲೇ 4 ತಿಂಗಳು ಇದ್ರೆ ದೊಡ್ಡ ಅವಂತಾರ ಆಗಿಬಿಡುತ್ತೆ. ಆ ಯುವಕ ಸನ್ಯಾಸತ್ವಕ್ಕೆ ಎಳ್ಳು ನೀರು ಬಿಟ್ಟು ಬಿಡುತ್ತಾನೆ ಎಂಬ ಮಾತುಗಳು ನಗರ ವ್ಯಾಪಿ ಹಬ್ಬಿಬಿಡ್ತು. ಈ ವಿಚಾರ ಬುದ್ಧನ ಕಿವಿಗೂ ಕೂಡ ಬಿತ್ತು. ಆದರೂ ಬುದ್ಧ 4 ತಿಂಗಳ ಕಾಲ ಈ ಬಗ್ಗೆ ಯಾವುದೇ ಒಂದು ಮಾತು ಕೂಡ ಆಡದೆ ಸುಮ್ಮನೆ ಇದ್ದ. ಮಳೆಗಾಲ ಮುಗಿತು. ಯುವ ಸನ್ಯಾಸಿ 4 ತಿಂಗಳ ನಂತರ ಬುದ್ಧನ ಬಳಿಗೆ ಬಂದು ಎಂದಿನಂತೆ ಅವರ ಪಾದ ಚರಣಗಳಿಗೆ ನಮಸ್ಕರಿಸಿದ. ಅವನನ್ನ ನೋಡಿದ ಬುದ್ಧನ ಮೊಗದಲ್ಲಿ ನಗುವಿನ ಮಂದಹಾಸ ಮೂಡಿತು. ಅಷ್ಟೊತ್ತಿಗೆ ಅತಿಲೋಕ ಸುಂದರಿಯಾದ ಆಮ್ರಪಾಲಿಯು ತನ್ನೆಲ್ಲ ಐಶ್ವರ್ಯವನ್ನ ಬಿಟ್ಟು ಬುದ್ಧನ ಅನುಯಾಯಿಯಾಗಿ ಸನ್ಯಾಸತ್ವ ಸ್ವೀಕರಿಸಿ ಬುದ್ಧನ ಬಳಿಗೆ ಬಂದಳು. ಇದನ್ನ ಕಂಡ ಉಳಿದ ಬುದ್ಧ ಭಿಕ್ಷುಗಳು ಆಶ್ಚರ್ಯಗೊಂಡರು. ಆಗ ಬುದ್ಧ ಅಲ್ಲಿ ನೆರೆದಿದ್ದವರಿಗೆ ಹೇಳಿದ, ಧ್ಯಾನ ಎನ್ನುವುದು ಮನಸ್ಸಿನಲ್ಲಿರುವ ಎಲ್ಲ ಮೋಹ, ವ್ಯಾಮೋಹ, ಲೈಂಗಿಕ ಭಾವನೆಗಳನ್ನ ಹತೋಟಿಯಲ್ಲಿಡುವುದು ಮಾತ್ರವಲ್ಲ, ಇಡೀ ಬದುಕನ್ನೇ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಅಂತಹ ಧ್ಯಾನ ಶಕ್ತಿ ನನ್ನ ಶಿಷ್ಯನಲ್ಲಿ ಇದ್ದ ಕಾರಣಕ್ಕೆ ಆಮ್ರಪಾಲಿಯ ಮನಸ್ಸು ಬದಲಿಸಿ ಆಕೆಯನ್ನ ಸತ್ಯದ ಹಾದಿಗೆ ಕರೆದುಕೊಂಡು ಬಂದಿದ್ದಾನೆ. ಇಲ್ಲವಾಗಿದ್ರೆ ಆಮ್ರಪಾಲಿಯ ಇಹಲೋಕದ ಸುಖ ಸಂತೋಷಗಳಿಗೆ ನನ್ನ ಶಿಷ್ಯನೇ ದಾಸನಾಗಿ ಬಿಡುತ್ತಿದ್ದ ಎಂದ್ರು. ಬುದ್ಧನ ಆ ಮಾತುಗಳಿಂದ ಅಲ್ಲಿದ್ದ ಉಳಿದ ಭಿಕ್ಷುಗಳ ಜೊತೆ ಅಲ್ಲಿ ಸೇರಿದ್ದ ಜನರನ್ನ ಕೂಡ ಮೂಕ ವಿಸ್ಮಿತಗೊಳಿಸಿತು. ಅಷ್ಟೇ ಅಲ್ಲ, ಆಮ್ರಪಾಲಿ ತನ್ನ ಅಪಾರ ಸಂಪತ್ತನ್ನ ಬುದ್ಧ ಭಿಕ್ಷುಗಳಿಗೆ ಬುದ್ಧ ಧರ್ಮ ಪ್ರಚಾರಕ್ಕಾಗಿ ಧಾರೆ ಎರೆದು ತಾನು ಕೂಡ ಬುದ್ಧನ ಮಹಾನ್ ಭಕ್ತಿಯಾದಳು. ಹೇಗೆ ಅತಿಲೋಕ ಸುಂದರಿಯಂತಿದ್ದ ವೇಶ್ಯೆ ಕೂಡ ಧ್ಯಾನದಿಂದ, ಸತ್ಸಂಗದಿಂದ ಜೀವನದ ಎಲ್ಲ ಗೊಂದಲಗಳಿಂದ ಮುಕ್ತವಾಗಿ ಸತ್ಯದ ಹಾದಿಯಲ್ಲಿ ನಡೆದಳು. ಒಟ್ಟಿನಲ್ಲಿ ಮನಸ್ಸಿನ ಭಾವನೆಗಳನ್ನ, ಅದರಲ್ಲೂ ಸ್ತ್ರೀ ಪುರುಷರ ನಡುವೆ ಹುಟ್ಟಿಕೊಳ್ಳುವಂತಹ ಮೋಹ, ವ್ಯಾಮೋಹದಂತಹ ಆಲೋಚನೆಗಳನ್ನ ಹಿಡಿತದಲ್ಲೇ ಇಟ್ಟುಕೊಳ್ಳಲು ನಿರಂತರವಾದಂತಹ ಧ್ಯಾನದಿಂದ ಮಾತ್ರವೇ ಸಾಧ್ಯ. ಅಂತಹ ಧ್ಯಾನವನ್ನ ಮಾಡುವುದರಿಂದ ಮನಸ್ಸಿನಲ್ಲಿ ಮೂಡುವಂತಹ ಕೆಟ್ಟ ಆಲೋಚನೆಗಳು ನಾಶವಾಗುವುದು ಮಾತ್ರವಲ್ಲ, ಮನಸ್ಸಿಗೆ ನೆಮ್ಮದಿ, ಮಾಡುವ ಕೆಲಸದಲ್ಲಿ ಯಶಸ್ಸು ಎಲ್ಲವೂ ಸುಲಭವಾಗಿ ಸಿಗುತ್ತದೆ. ಇದೇ ಸಂದೇಶವನ್ನೇ ಆಮ್ರಪಾಲಿಯು ಇಡೀ ಜಗತ್ತಿಗೆ ನೀಡಿದ್ದಾಳೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಸಾಮ್ರಾಟ್ ಟಿವಿ.